ಮಾಡ್ತಾ ಇದ್ದೆ. ಸೊ ಹಾಗೆ ನಂಗೆ ಫಿಲ್ಮ್ ಫೀಲ್ಡಲ್ಲಿ ಯಾರೂ ಗೊತ್ತಿರಲಿಲ್ಲ. ಸೊ ಅದೇ ಫಿಲ್ಮ್ ಫೀಲ್ಡಲ್ಲಿ ಕೆಲಸ ಮಾಡಿ ಅದು ಹೆಂಗೆ ವರ್ಕ್ ಆಗುತ್ತಂತೆಲ್ಲ ಗೊತ್ತಾಗಬೇಕು ಅಂತ ಕೆಲಸ ಮಾಡಿದ್ದು. ಸೊ ಒನ್ ಥಿಂಗ್ ಲೆಟ್ ಟು ಅನದರ್. ಆಮೇಲೆ ಪದವಿ ಪೂರ್ವ ಮಾಡಿದೆ. ಪದವಿ ಪೂರ್ವ ಮಾಡುವಾಗ ಅದೇ ರೀಲ್ಸ್ ಎಲ್ಲ ಮಾಡ್ತಿದ್ದೆ, ಸುಮ್ಮನೆ ಡ್ಯಾನ್ಸ್ ಮಾಡ್ತೀನಲ್ಲ ಅಂತ ರೀಲ್ಸ್ ಹಾಕ್ತೆ. ಹಾಗೆ ಈ ಫಿಲ್ಮು ಸಿಕ್ತು. ಸೊ ಅದು ಬೇಕು ಅಂತ ಆಗಿರೋದು ಆಕ್ಟ್ರೆಸ್ ಆಗಿ. ಸೂಪರ್. ಆಕ್ಟ್ರೆಸ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದು ಯಾಕೆ ಅಂತ? ಶ್ರೀಧರ್ ಸರ್ ಪ್ರಾಜೆಕ್ಟ್ ಹಂಗಿದೆ, ನಾನು ಚೆನ್ನಾಗಿ ಮಾಡಬೇಕು ಅಂತ ಏನಾದರೂ ಅನಿಸ್ತಾ, ಆಸೆ ಬಂತಾ? ಅಲ್ಲ, ಐ ಡೋಂಟ್ ನೋ ಆಕ್ಚುಲಿ. ಟ್ರೈ ಮಾಡ್ತಿದ್ರು. ಓಕೆ ಓಕೆ. ಪದವಿ ಪೂರ್ವ ಮಾಡಿದ್ದೀನಿ ಮಾಡಿದ್ರಲ್ಲ, ಅದಕ್ಕಿಂತ ಮುಂಚೆನೆ ಪದವಿ ಪೂರ್ವಕ್ಕಿಂತ ಮುಂಚೆನೆ ಟ್ರೈ ಮಾಡ್ತಿದ್ದೆ ನಾನು. ಬಟ್ ತುಂಬ ಸೆಲೆಕ್ಟಿವ್ ಆಗಿ ಯಾವ ಪಿಕ್ಚರ್ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡ್ತಾ ಇದ್ದೆ. ಸೊ ಅಷ್ಟೇ. ಬಟ್ ಯಾಕೆ ಆಗಬೇಕು ಅಂತ ಗೊತ್ತಿಲ್ಲ. ಐ ಜಸ್ಟ್ ಥಾಟ್ ನನಗೆ ಇಷ್ಟ, ನನಗೆ ಮೂವೀಸ್ ಅಂದರೆ ಇಷ್ಟ, ಡ್ಯಾನ್ಸ್ ಮಾಡೋದಂದ್ರೆ ಇಷ್ಟ, ಡ್ರಾಮಾ ಮಾಡೋದು ಹೊರಟಿದ್ರು. ನಾನು ತಿರ್ಸಿ ಆರ್ಟಿಸ್ಟ್ ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್. ಇಲ್ಲಾಂದ್ರೆ ನಮ್ಗಿಂತ ಆಕ್ಟರ್ ಮಿಕ್ಸ್ ಆಗ್ಬಿಡ್ತಾ ಇದ್ರು, ಆಕ್ಟ್ರೆಸ್ ಮಿಕ್ಸ್ ಆಗ್ಬಿಡ್ತಾ ಇದ್ರಲ್ಲ ಅಂತ ಡೈರೆಕ್ಟರ್ ಆಗತ್ತ. ಒಳ್ಳೆ ಡ್ಯಾನ್ಸರ್ ಮಿಸ್ ಆಗ್ಬಿಡ್ತಾ ಇದ್ರು. ಪ್ರವೀಣ್ಗೆ ಇಷ್ಟು ಸ್ಟಾರ್ಟ್ ಕೊಟ್ಟು ಹೇಳೋಣ ಅಂತ ಇದ್ರು. ಬಟ್ ಏನೋ ಅವರು ಹೀರೋಯಿನ್ ಆಗ್ಬಿಟ್ರು. ಓಕೆ, ಸೂಪರ್. ಎಸ್, ಇನ್ನು ಕೊನೆಯದಾಗಿ ಏನು ಹೇಳ್ತೀರಾ ಜಂಬೂ ಸರ್ಕಸ್ ಒಂದು ಟೀಮ್ ಬಗ್ಗೆ ಆಗಿರ್ಬೋದು, ಅಥವಾ ಜೊತೆಗೆ ವೀಕ್ಷಕರಿಗೆ ಏನು ಹೇಳ್ತೀರಿ? ಇದು ನನಗೆ ಇದು ಒಂದು ಫಿಲ್ಮ್ ಟೀಮ್ ಅಂತ ಅನ್ಸಲ್ಲ, ಒಂಥರ ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದೀವಿ. ಯಾವತ್ತೇ ಒಂದು ಅಯ್ಯೋ ಹೋಗಿ ಕೆಲಸ ಮಾಡಬೇಕಲ್ಲ ಅಂತ ಯಾವತ್ತೂ ಹಂಗೆ ಅನಿಸ್ಲೇ ಇಲ್ಲ. ಬಿಕಾಸ್ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು, ಅಷ್ಟು. ಯಾಕಂದರೆ ಎಲ್ಲರೂ ಫಿಲ್ಮಲ್ಲಿ ಸೆಟ್ಟಲ್ಲಿದ್ದಾಗ ಎಲ್ಲ ಅಷ್ಟು ಪ್ಯಾಷನ್ ಜೊತೆ ಕೆಲಸ ಮಾಡುವಾಗ ನಾವು ನಮ್ಮ ಎನರ್ಜಿ ಡೌನ್ ಆಗೋಕ್ಕೆ ಬಿಡೋದೇ ಇಲ್ಲ ಯಾರು. ಸೊ ಅದು ಇಟ್ ಗೆಟ್ಸ್ ಓನ್ಲಿ ಹೈಯರ್ ಆ್ಯಂಡ್ ಹೈಯರ್. ಸೊ ಅದರಿಂದ ಅದು ತುಂಬ ಖುಷಿಯಾಗಿ ಕೆಲಸ ಮಾಡಿ, ತುಂಬ ಪ್ಯಾಷನಿಂದ ಕೆಲಸ ಮಾಡಿದ್ದೀವಿ. ಅದು ನನ್ನ ಪ್ರಕಾರ ಸ್ಕ್ರೀನಲ್ಲಿ ಕಾಣುತ್ತೆ. ಎಲ್ಲ ಡಿಪಾರ್ಟ್ಮೆಂಟು ಅಷ್ಟೇ ತುಂಬ ಕಷ್ಟಪಟ್ಟು ತುಂಬ ಪ್ಯಾಷನ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಈಗ ರಿಲೀಸ್ ಆಗ್ತಾಯಿದೆ ಅಂತ. ಸೊ ಈಗ ಕೆಲವರಿಗೆ ನಾನು ಆ ಟ್ರೈಲರ್ ನೋಡಿದಾಗ ನನಗೆ ಕೆಲವೊಂದು ಸೀಕ್ವೆನ್ಸ್ ಇಷ್ಟ ಆಯಿತು. ಅದರಲ್ಲಿ ನೀವು ಇಬ್ಬರು ಜಗಳ ಆಡೋದು, ಸಕ್ಕದಾಗಿ ಜಗಳ ಮಾಡ್ತೀರಾ ಇಬ್ಬರು. ರಿಯಲ್ ಆಗಿ ಹಂಗೆ ಏನಾದ್ರು ಶೂಟಿಂಗ್ ಸೆಟ್ಟಲ್ಲಿ ಜಗಳ ಮಾಡಿದ್ರಾ ಸರ್? ಫುಲ್ ಹೊಡೆದಾಡಿದ್ದೀವಿ. ಫುಲ್ ಹೊಡೆದಾಡಿದ್ದೀರಾ ಸರ್? ವಿಡಿಯೋ ಮಾಡ್ಕೊಂಡಿದ್ದೀರಾ ಸರ್ ನೀವು ಏನಾದರೂ? ಬೇಡ ಹತ್ರ ಅದೇ ಶೂಟಿಂಗ್, ಅಲ್ಲೇ ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲ, ರಿಯಲ್ ಆಗಿ ಏನಾದರೂ ಶೂಟಿಂಗ್ ಆನ್ ಸ್ಕ್ರೀನ್ ಜಗಳ ಆಡಿರೋದು ನೋಡಿದೀವಿ, ಆಫ್ ಸ್ಕ್ರೀನ್ ಅಲ್ಲೂ ಏನಾದರೂ ಜಗಳ ಮಾಡ್ಕೊಂಡಿದ್ದೀರಾ? ಇಲ್ಲ, ಜಗಳ ಬೇರೆಯವರು ಆರ್ಟಿಸ್ಟ್ ಇಟ್ಟಿದ್ದು ಜಗಪ್ಪ ಮತ್ತು ಅಲ್ಲ, ಪ್ರವೀಣ್ ಸರ್ನ ನೋಡಿದ್ರೆ ಜಗಳ ಆಗ್ಬಿಡೋ ಹತ್ರ ಅವ್ರು ನೋಡಿದ್ರೆ ಪ್ರೀತಿ ಬರುತ್ತೆ. ಆದ್ರೆ ಜಗಳ ಆಡಲ್ಲ ಬಿಡಿ. ಜಗಳ ಆಡೋದಕ್ಕೋಸ್ಕರ ಇವ್ರು ಯಾರು ಆಡಲ್ಲ ಅಂತಾನೆ ನಯನ ಜಗಪ್ಪನ ಇಟ್ಕೊಂಡಿದ್ದೀವಿ. ಸಕ್ಕದಾಗಿ ಜಗಳ ಆಡ್ತಾರ ಅವರು. ಹೌದು, ಸೂಪರ್. ಇನ್ನು ಪ್ರವೀಣ್ ಅವ್ರ ಜೊತೆ ಕೆಲಸ ಮಾಡಿದೆ ಹೆಂಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು. ತುಂಬಾ ಒಂಥರ ವೆರಿ ವೆರಿ ಗುಡ್, ಹೈಲಿ ರೆಕಮೆಂಡ್. ಇಲ್ಲ, ನಾವು ಒಂಥರ ಐ ಥಿಂಕ್ ಸೆಕೆಂಡ್ ಥರ್ಡ್ ಡೇಗೆ ಫ್ರೆಂಡ್ಸ್ ಆಗ್ಬಿಟ್ವಿ ಒಂಥರ. ಬಿಕಾಸ್ ಇಟ್ಸ್ ಅವರು ಸ್ವಲ್ಪ ಓಪನ್ ಆಗಿ ಫ್ರೀ ಆಗಿದ್ದಾರೆ, ನಾನು ಸ್ವಲ್ಪ ಓಪನ್ ಆಗಿ ಫ್ರೀ, ಒಂಥರ ಜೆಲ್ ಆಯಿತು. ನನಗೆ ಇನಿಷಿಯಲಿ ಭಯ ಇತ್ತು, ಅಷ್ಟೊಂದು ಶೂಟಿಂಗ್ ಮಾಡಬೇಕಲ್ಲ, ಇದು ವಿಲ್ ವಿ ಗೆಟ್ ಅಲಾಂಗ್ ಅಂತೆಲ್ಲ. ಬಟ್ ಇಟ್ ವಾಸ್ ಗ್ರೇಟ್. Praveen Aur, he is one of the only actors that I met who has such a pure heart. And he is such a nice person. Film industry yaare keli neevu. Exactly. Everyone will say something good about him. So he's a very nice person. One of my best co-stars. ಅವ್ರು ನೋಡಿದ್ರೆ ಆಟಿಟ್ಯೂಡ್ ಇದೆ ಅನ್ಸುತ್ತೆ. ಇಲ್ಲ, ಇಲ್ಲ ಅಲ್ವಾ? ಒಂಚೂರು ಇಲ್ಲ. ಇಲ್ಲವೇ ಇಲ್ಲ. ಅವ್ರಿಗೆ ನೋಡಕ್ ಚೆನ್ನಾಗಿ ಅವರಲ್ಲ ಅನ್ಸುತ್ತೆ. ಇಲ್ಲ, ನೀವು ಹಲೋ ಆಟಿಟ್ಯೂಡ್ ಇಲ್ಲದೆ ಇರೋದ್ರಿಂದ ಇಂಡಸ್ಟ್ರಿಯಲ್ಲಿ ಇರೋದು. ಹಂಗಂತೀರಾ ಸರ್? ಹೌದು. ಎಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಗೊತ್ತಿರಲಿ, ಆಮೇಲೆ ಏನೇ ಪರ್ಫಾರ್ಮ್ ಮಾಡಲಿ, ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಕೆಲವರು ನಮ್ಮ 100% ಸೈಡಿಗೆ ಹೋಗ್ತಾರೆ ಹಂಗೆ. ಹೌದೌದು, ನಿಜ. ಹೌದು. ಇನ್ನು ಅಂಜಲಿ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದು ಹೆಂಗಿತ್ತು? ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು? ತುಂಬ 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 ಚೆನ್ನಾಗಿತ್ತು. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ತುಂಬ ದೊಡ್ಡ ಮಟ್ಟದ ಆ್ಯಕ್ಟರ್ಸ್ ಆಗ್ತಾರೆ ಅವರು. ಸೂಪರ್. ಕನ್ನಡದಲ್ಲೂ ಅಷ್ಟೇ, ಬೇರೆ ಎಲ್ಲ ಕಡೆನೂ. ಕನ್ನಡಕ್ಕೆ ನೆಕ್ಸ್ಟ್ ಸಿಗ್ತಲ್ಲ, ಅದಕ್ಕೆ ನಾವೇ ಈಗಲೇ ಏನಾದ್ರು ಈ ಸಿನಿಮಾ ಹಿಟ್ ಆಗ್ತಿದ್ರೆ ಹಂಗೆ ಕಾಲ್ಸಿಟ್ ಹಿಡಿದೇ ಆಗ್ತದೆ. ಯಾಕಂದ್ರೆ ನೆಕ್ಸ್ಟ್ ಬೇರೆ ಭಾಷೆ ಹೋಗ್ಬಿಟ್ರೆ ನಮ್ಮಲ್ಲಿ ಕನ್ನಡ ಒಂದೆರಡು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಅದರ್ ಲ್ಯಾಂಗ್ವೇಜ್ ಹೊಟ್ಟೋಗ್ಬಿಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅವರು ಅಂಜಲಿ ಅವರು ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆದಾಗ ಸರ್ಗೆ ತುಂಬ ಕಾನ್ಫಿಡೆನ್ಸು. ನಾವೆಲ್ಲ ಟು ಬಿ ವೆರಿ ಫ್ರ್ಯಾಂಕ್, ಸರ್ ಪಕ್ಕನ ಶೋರ ಅಂತೆಲ್ಲ ನಾನು ಕ್ರಾಸ್ ಚೆಕ್ ಮಾಡ್ತಾ ಇದ್ದೆ. ಸರ್ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಯಾಕಂದರೆ ನೀವು ಅಬ್ಸರ್ವ್ ಮಾಡಿ ಸರ್, ಅವ್ರು ತಂದಿರೋ ಹೀರೋಯಿನ್ಗಳೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ಇವರು ಸೆಲೆಕ್ಟ್ ಮಾಡಿದಾಗ ಸರ್ಗೆ ತುಂಬ ಕಾನ್ಫಿಡೆನ್ಸ್ ಇತ್ತು. ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ, ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿ ಇಸ್ ವೆರಿ ವೆರಿ ಡೆಡಿಕೇಟೆಡ್ ಆ್ಯಂಡ್ ವೆರಿ ಸೀರಿಯಸ್ ಟುವರ್ಡ್ಸ್ ಕ್ರಾಫ್ಟ್. ತುಂಬ ಸೀರಿಯಸ್ ಆಗಿದ್ದಾರೆ.
ಆಮೇಲೆ ಮಧ್ಯದಲ್ಲಿ ನಾನು ನಮ್ಮ ಶೂಟಿಂಗ್ ಗ್ಯಾಪಲ್ಲಿ ನಾನು ಯಾವುದೋ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಟೀಸರ್ ಶೂಟ್ ಮಾಡಿದ್ವಿ ನಾವಿಬ್ರು. ಅಲ್ಲಿ ಮಾರ್ನಿಂಗ್ 3 ಗಂಟೆಗೆ ಕರ್ಸ್ಬಿಟ್ಟು ಕೂರ್ಸಿದ್ದೆ ಸರ್. ಕೂರಿಸ್ಬಿಟ್ಟು 6 ಗಂಟೆವರೆಗೂ ಶಾರ್ಟ್ ತೆಗಿದ್ದೇನೆ. ಎಷ್ಟು ಸಪೋರ್ಟ್ ಮಾಡೋರು, ಅವ್ರಿಗೆ ಎಕ್ಸಾಮ್ ಬೇರೆ ಇತ್ತು, ಓದಬೇಕಾಗಿತ್ತು. ಅವತ್ತೇ ಅಂದ್ಕೊಂಡೆ ಹರ್ ಪೇಷನ್ಸ್, ಹರ್ ಇದಿದೆಯಲ್ಲ ಒಂದು ಡೆಡಿಕೇಶನ್, ಶಿಲ್ ಗೋ ವೆರಿ ಹೈ. ಓಕೆ, ಸೂಪರ್. ಇನ್ನು ನಿಮ್ಮಿಬ್ರಿಗೂ ಕೇಳ್ತಾ ಇದ್ದೀನಿ ಪ್ರಶ್ನೆ, ಜಂಬೂ ಸರ್ಕಸ್ ಅಲ್ಲಿ ಬರುವಂತಹ ಕೆಲವೊಂದಷ್ಟು ಸನ್ನಿವೇಶದಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅಂತ? ಇದನ್ನ ನೋಡಿದ್ರೆ ವಾವ್ ಅನ್ಸುತ್ತೆ ಈ ಒಂದು ಇನ್ಸಿಡೆಂಟ್ ನಮ್ಮಿಬ್ರದು ಒಂದು. ನನಗೆ ಆ ರೌಂಡ್ ಟ್ರ್ಯಾಕ್ ಜಗಳ ಮಾಡ್ತೀವಿ ರೋಡಲ್ಲಿ, ಜಗಳ ಒಂದು, ಮತ್ತೆ ಲೀಲಾಜಾಲ ಅಂತ ಸಾಂಗ್ ಇದೆ, ಫುಲ್ ಸಾಂಗ್ ನಂಗೆ ತುಂಬಾ ಇಷ್ಟ. ಸ್ವಲ್ಪ ಕಷ್ಟ ಆಗಿತ್ತು ಶೂಟಿಂಗ್ ಮಾಡೋದು, ಮಳೆ ಬರ್ತಾ ಇದ್ದು, ತುಂಬಾ ಕೋಲ್ಡ್ ಆಗಿತ್ತು. ನಾವಂತೂ ಅದೋ ಬ್ರೋಕನ್ ವಾಲ್ ಅಲ್ಲಿ ಏನೋ ಮೇಲೆ ನಿಂತ್ಕೊಂಡಿದ್ವಿ, ಗಾಳಿ ಬೀಸ್ದಾಗೆಲ್ಲ ಇಬ್ರು ಮೂವ್ ಆಗ್ತಾ ಇದ್ವಿ, ಎಲ್ಲೋ ಹಿಡ್ಕೊಂತಾ ಇದ್ರ ನಿಮ್ನ. ಆಕ್ಚುಲಿ 3 ಸಾಂಗ್ ನಮ್ಮ ಹರ್ಷ ಕೊರಿಯೋಗ್ರಫಿ ಮಾಡಿರೋದು. ಪಾಪ ಅವರು ಆ್ಯಕ್ಚುಲಿ ಮಳೆ ನಮಗೆ ಎಕ್ಸ್ಟೆಂಡ್ ಆಗ್ತಾ ಇದೆ, ನೆಕ್ಸ್ಟ್ ಅವರು ಬೇರೆ ತಿರುಪತಿಗೆ ಹೋಗ್ಬೇಕು ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ಬಟ್ ನಾವು 3 days ಆ ಸಾಂಗ್ ಅಂತ ಹೋಗಿದ್ದೀವಿ, ಮಳೆ ಬೇರೆ ಬಿಡ್ತಾ ಇಲ್ಲ, ಅವ್ರು ಅಲ್ಲಿ ಹೋಗಿ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ಆದ್ರೂ ಆ ಮಳೆಲೇ ತೆಗೆದಿದ್ದು, ಆ ವೆದರಲ್ಲೇ ಇದರಲ್ಲೇ ಕಷ್ಟಪಡ್ತಾ ಇದ್ದು. ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನೋಡಿ. ಅದಕ್ಕೆ ಸಾಕ್ಷಿ ಟ್ರೈಲರ್ ನಾನು ನೋಡಿದ್ದೀನಿ, ನಾನು ರಿವ್ಯೂ ಕೊಟ್ಟಿದ್ದೀನಿ ಅಂತ ಸೂಪರ್ ಆಗಿ ಬಂದಿದೆ ಆಕ್ಚುಲಿ. ಸರ್, ನನಗೆ ನಿಮ್ಮಿಬ್ರದ್ದು ಒಂದು ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ಬೋದಾ? ನನಗೆ ಅದು ಯಾವುದೋ ಒಂದು ಡೈಲಾಗ್ ನೋಡ್ತಾ ಇದ್ದೇನೆ, ನಿನಗಿದೆಯಾ ಏನೋ ಸಮಥಿಂಗು, ಏನೋ ಜಗಳ ಆಡ್ತಿರಲ್ಲ, ನನಗೆ ಸಕ್ಕದ ಇಷ್ಟ ಆಯ್ತಾ ಇದು. ಏನೋ ಇವ್ರು ಬಂದು ಕೇಳ್ತಾರೆ, ಅದಕ್ಕೆ ನಿನಗಿದೆಯಾ ನನಗಿದೆಯೇ ಅಂತ ಏನೋ ಹೇಳ್ತೀರಾ ನೀವು, ಅದು ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ಬೋದಾ ನನಗೆ? ಅದಾದ್ಮೇಲೆ ನಾನು ಅವ್ರನ್ನ ಇದು ಮಾಡ್ತಿದ್ದೆ. ಏನು ಸರ್ ಅದು? ಹಂಗೆ ಜಗಳ ಅದೇ ಥರ ಬರಬೇಕು, ಅಲ್ಲಿ ಹೆಂಗೆ ಮಾಡಿದಿರೋ ಹಂಗೆ ಬರಬೇಕು. ಏನಿದೆ ಅಂತ ಏನು ಹೇಳ್ತೀರಾ? ನಿನ್ಗೆ ಎಷ್ಟಿದೆ ಅಂತ ಅಲ್ಲ, ಬೇಕಾದ್ರೆ ನಾವು ಟ್ರೈಲರ್ ಹಾಕ್ಸ್ತೀವಿ ಈಗ, ಬೇಕಂದ್ರೆ ನೋಡಿ ಅದ್ರಲ್ಲಿ ಹೆಂಗಿದೆನೋ. ತುಂಬಾ ಜಾಸ್ತಿ ಆಯ್ತು ಕಣ ಅಂತಾರೆ, ಜಾಸ್ತಿ ಕೊಬ್ಬಿದೆ ಅಂತ ಏನೋ ಅಂತಾರೆ. ನಿನಗೆ ಕೊಬ್ಬು ಇದೆ, ನಿನಗೆ ಎಷ್ಟೋ ಕೊಬ್ಬು ನಿನಗೆ ಅಂತ ಏನೋ ಅಂತಾಳೆ. ಹೌದು ಕಣೆ, ನನಗಿದೆ. ಯಾಕೆ ನಿನಗಿಲ್ವಾ? ಯಾಕೆ ನಿನಗಿಲ್ವಾ? ಇಲ್ವಾ ನಿಮಗೆ? ನೀವ್ ಹೇಳ್ಬೇಕು. ನಮಗೆ ರಿಯಲ್ ಆಗಿಲ್ಲ, ಅಲ್ಲಿ ಏನ್ ಮಾಡಿದಿರೋ ಗೊತ್ತಿಲ್ಲ ನನಗೆ. ಅಲ್ಲೊಂಚೂರು ಕೊಪ್ಪು ತೋರಿಸಿದ್ರೆ ಅನ್ಸುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಅರ್ಥ ಅಷ್ಟೇ ಅದು. ಹಂಗೆ ನಾನೇನೋ ಬೇರೆ ಇದೆಯಾ ಅಂತ ಕೇಳ್ತಾವ್ರೆ ಅನ್ಕಂಡೆ ಸರ್. ಅಲ್ಲ, ಅದು ಹಂಗೇನೋ ಮೀನಿಂಗ್ ಇರೋದು. ಕ್ಲಾರಿಫಿಕೇಶನ್ ಕೊಲೆಸ್ಟ್ರಾಲ್ ಅಷ್ಟೇ. ಅಲ್ಲ, ನಾನು ಅದಕ್ಕೆ ನಿನಗಿದೆಯಾ ಅಂದಾಗ ಅವ್ರಿಗೆಲ್ಲ ಇದೆಲ್ಲ ಇವ್ರು ಯಾಕೆ ಹಿಂಗೆ ಕೇಳ್ತಾವ್ರೆ ಅದಕ್ಕೆ ಹಂಗೆ ಅನ್ಕೊಂಡೆ. ಎನಿವೆ, ತುಂಬ ಖುಷಿ ಆಯಿತು ಅಂಜಲಿ ಅವರೇ. ಆಲ್ ದ ವೆರಿ ಬೆಸ್ಟ್. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ. ಇಷ್ಟೊತ್ತು ಫ್ರೀಡಮ್ ಟಿವಿ ಒಟ್ಟಿಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಜಂಬೂ ಸರ್ಕಸ್ನ ಚಿತ್ರದ ನಿರ್ಮಾಪಕರು ಸುಪ್ರೀತಾ ಮೇಡಮ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ಹಾಯ್ ಮೇಡಮ್. ಫುಲ್ ಖುಷಿ ಆಗ್ತದೆ, ಪ್ರಮೋದ್ ಶೆಟ್ಟಿ ಸರ್ನ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ, ಅಟ್ಲೀಸ್ಟ್ ನಿಮ್ಮನ್ನು ಮೀಟ್ ಮಾಡಿ ಆ ಬಯಕೆನ ತುಂಬಿಸ್ಕೊಳ್ತಾ ಇದ್ದೀನಿ. ಪ್ರಮೋದ್ ಶೆಟ್ಟಿ ಸರ್ಗೆ ಒಂದ್ಸಲ ನನ್ನ ಕಡೆಯಿಂದ ಹಾಯ್ ಹೇಳಿ. ಆಮೇಲೆ ತುಂಬ ಚೆನ್ನಾಗಿ ಸಿನಿಮಾಗಳನ್ನೆಲ್ಲ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಅವ್ರಿಗೆ ಸಿಗಲಿ. ನನಗಂತೂ ಫೇವ್ರೆಟ್ ಆ್ಯಕ್ಟರ್ ಅವರು. ನಾನು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ ಅಷ್ಟೇ, ಬಟ್ ಎದುರಿಗೆ ಭೇಟಿ ಆಗೋಂಥ ಅವಕಾಶ ಏನೂ ಸಿಕ್ಕಿಲ್ಲ. ನಾನು ನೆಕ್ಸ್ಟ್ ಟೈಮ್ ಕೇಳ್ತೀನಿ, ಎಲ್ಲರ ಹತ್ರ ಹುಡುಗಿರ ಹತ್ರ ಫೋನಲ್ಲಿ ಮಾತಾಡ್ತೀನಿ ನೀವು ಅಂತ ಖಂಡಿತ ವಿಚಾರಿಸ್ತೀನಿ ಇವಾಗ. ಸೂಪರ್. ಜಸ್ಟ್ ಜೋಕಿಂಗ್. ಧೂಳರ್ ಅಂತ ಇಟ್ಬಿಟ್ಟಾರ ಸರ್. ಮೊನ್ನೆ ನನ್ನ ಜೊತೆಗೆ ಸಾಂಗ್ ಹಿಟ್ ಆಗ್ತದೆ ಅಪ್ಪಿ, ನನ್ನ ಜೊತೆ ನಿನ್ ಜೊತೆಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಎಲ್ಲರ ಜೊತೆಗೆ ಡ್ಯಾನ್ಸ್ ಮಾಡಿದಾರೆ, ನನ್ನ ಜೊತೆಗೆ ಡ್ಯಾನ್ಸ್ ಮಾಡಿಲ್ಲ. ಹ್ಞೂ ಸರ್, ಎಲ್ಲರ ಜೊತೆಗೆ ಡ್ಯಾನ್ಸ್ ಮಾಡಿ ಇನ್ಸ್ಟಾನಲ್ಲಿ ಹಾಕ್ತಾ ಇದಾರೆ. ಮೇಡಮ್, ಇನ್ನೇನು ಮೇಡಮ್, ಆ ಲೆವೆಲಿಗೆ ಸ್ಕ್ರೀನಲ್ಲಿ ತೋರಿಸ್ತೀರಾ ಪ್ರಮೋದ್ ಶೆಟ್ಟಿ ಸರ್ನ? ನಾವು ಲವ್ ಮಾಡದೇ ಇರೋಕ್ಕಾಗುತ್ತಾ? ಪ್ರೀತಿ ಮಾಡದೇ ಇರೋಕ್ಕಾಗುತ್ತಾ? ಜನರಿಗೋಸ್ಕರ ಅದೇ ಖುಷಿ ಅಲ್ವಾ ಮ್ಯಾಮ್? ಸೂಪರ್ ಮ್ಯಾಮ್. ಇನ್ನು ಜಂಬೂ ಸರ್ಕಸ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಲೇಬೇಕು. ಈ ಚಿತ್ರಕ್ಕೆ ಮೇನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿ. ಮೊದಲನೇದಾಗಿ ಒಂದು ಸಣ್ಣ ಕರೆಕ್ಷನ್, ನಾನೆಲ್ಲ ಪ್ರೊಡ್ಯೂಸರು, ಸುರೇಶ್ ಸರ್ ಪ್ರೊಡ್ಯೂಸರ್, ಬಟ್ ಜೊತೆಗೆ ನಿಂತಿದ್ದೀವಿ ನಾವೆಲ್ಲರೂ, ತಂಡವಾಗಿ ಜೊತೆಗೆ ನಿಂತಿದ್ದೀವಿ. ನಾನು ಆಕ್ಚುಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಗೆ ಬಂದಿದ್ದು. ಬಹಳ ವರ್ಷಗಳಿಂದ ನನಗೆ ಪ್ರಮೋದ್ಗೆ ಸುರೇಶ್ ಸರ್ ಜೊತೆಗೆ ಒಂದು ಒಡನಾಟ ಇತ್ತು. ಒಬ್ಬ ಅದ್ಭುತ ವ್ಯಕ್ತಿ, ಸಿನಿಮಾ ಬಗ್ಗೆ, ಕಲೆ ಬಗ್ಗೆ ತುಂಬ ಕನಸನ್ನು ಕಟ್ಕೊಂಡಂಥ ವ್ಯಕ್ತಿ. ಏನಾದರೂ ಒಂದು ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಕೊಡಬೇಕು ಅನ್ನೋ ಕನಸನ್ನು ಇಟ್ಕೊಂಡಂಥವ್ರು. ಸೊ ಹಾಗಾಗಿ ಅವ್ರ ಜೊತೆಗೆ ನಿಂತು, ಇನ್ಫ್ಯಾಕ್ಟ್ ನಾನು ಸುರೇಶ್ ಸರ್ ಜೊತೆಗೆ ಬಂದು ಕೆಲಸ ಮಾಡೋದಕ್ಕೆ ಕಾರಣ ಕೂಡ ಪ್ರಮೋದನೇ. ಪ್ರಮೋದ್ ಹತ್ರ ಫಸ್ಟ್ ಟೈಮ್ ಕೇಳಿ, ಈ ಥರ ನಿನ್ನ ಹೆಂಡತಿ ವೈ ಡೋಂಟ್ ಶಿ ಕಮ್ ಬಂದು ಈ ಥರ ನಮ್ಮ ಕಂಪ್ನಿನ ನೋಡ್ಕೋಬಾರ್ದ ಅಂತ ಕೇಳಿದಾಗ
ಪ್ರಮೋದ್ ಹೋಗು ಮಾಡು ಕಲಿ ಕೆಲಸ ಕಲಿ ಅಂತ ಹೇಳಿದಾಗ ನಾನು ಅವ್ರ ಜೊತೆಗೆ ನಿಂತು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು. ಇವತ್ತು ಈ ಥರದೊಂದು ಸಿನಿಮಾ ಮಾಡಿ ಇಲ್ಲಿಗೆ ಬಂದು ನಿಂತಿದ್ದೀವಿ. ಸೊ ಪ್ರೊಡ್ಯೂಸರ್ ಸುರೇಶ್ ಸರ್, ತುಂಬ ಖುಷಿ ಇದೆ. ಒಂದು ಒಳ್ಳೆಯ ತಂಡದ ಜೊತೆಗೆ ಅಸೋಸಿಯೇಟ್ ಆಗಿದ್ದೀವಿ. ಸಾಕಷ್ಟು ವಿಚಾರಗಳನ್ನು ಶ್ರೀಧರ್ ಸರಿಂದ ಇರ್ಬೋದು, ಕೆ ಸರಿಂದ ಇರ್ಬೋದು, ಹರ್ಷ ಮಾಸ್ಟರ್ ಇರ್ಬೋದು, ಸಾಕಷ್ಟು ಅಂದರೆ ಹೇಳೋದಕ್ಕೆ ನಾವು ಪುಟ್ಟ ಸಿನಿಮಾ ಮಾಡಿದ್ದೀವಿ ಅಥವಾ ಚಿಕ್ಕದಾಗಿ ಮಾಡಿದ್ದೀವಿ ಅಥವಾ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ, ಇದೆಲ್ಲದನ್ನು ಹೇಳ್ತಾ ಇದ್ವಿ. ಬಟ್ ಅಮೇಝಿಂಗ್ ಕಾಸ್ಟ್, ಪ್ರವೀಣ್ ಇರ್ಬೋದು, ನಮ್ಮ ಅಂಜಲಿ ಇರಬಹುದು, ಅವಿನಾಶ್ ಸರ್ ಇರಬಹುದು, ಈಗ ಆಲ್ರೆಡಿ ಹೇಳಿದ್ವಿ ಅಚ್ಯುತಣ್ಣ ಇರಬಹುದು, ಎಲ್ಲರೂ ಅದ್ಭುತ ನಟರನ್ನು ಹಾಕೊಂಡು ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ ಅನ್ನೋ ಖುಷಿ ಇದೆ ನಮಗೆ. ಓಕೆ ಮೇಡಮ್, ಆ್ಯಕ್ಟಿಂಗ್ ಆಯಿತು, ಅದಾದಮೇಲೆ ರಿಯಾಲಿಟಿ ಶೋ ಆಯಿತು, ಈಗ ಪ್ರೊಡ್ಯೂಸರ್ ಆಗಿ ಯಾವ ರೀತಿ ಆಗಿದೆ ಈ ಜರ್ನಿ ಅಂತ ಹೇಳಿ, ಅಂದರೆ ಅದೆಲ್ಲದಕ್ಕೂಂತ ಕಷ್ಟವಾಗಿದೆನೋ ಅಥವಾ ಈಸಿ ಆಗಿದೆನೋ ಇದ್ರ ಬಗ್ಗೆ? ನಾನು ಪ್ರಮೋದ್ ಇಬ್ಬರು ಥಿಯೇಟ್ರಿಂದ ಬಂದವರು. ಆಲ್ಮೋಸ್ಟ್ 23-24 ವರ್ಷದ ಹಿಂದೆ ಥಿಯೇಟ್ರ್ ಜರ್ನಿನ ಸ್ಟಾರ್ಟ್ ಮಾಡಿದವರು. ಸೊ ಯಾವುದು ಕಷ್ಟ ಅಂತ ನಾವು ಹೇಳಲ್ಲ, ಬಟ್ ಎಲ್ಲದನ್ನು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಒಂದು ಕಲಿಕೆ ಅಂತ ತೊಗೊಳ್ತೀವಿ. ಪ್ರತಿನಿತ್ಯ ಆ್ಯಕ್ಟ್ರ್ ಆಗಿದ್ದಾಗ ಒಂದಿಷ್ಟು ವಿಚಾರಗಳನ್ನು ಕಲಿತಾ ಇದ್ದೆ. ಆ್ಯಕ್ಟ್ರ್ ಆಗಿದ್ದಾಗ ಹೀಗೆ ಬದುಕಬೇಕು, ಇಷ್ಟೇ ಶಿಸ್ತಿಂದ ಬದುಕಬೇಕು, ಏನೇ ಕೆಲಸ ಕೊಟ್ಟರು ಅದನ್ನು ಕಣ್ಣಿಗೆ ಹೊತ್ಕೊಂಡು ಮಾಡಬೇಕು ಅಂತ ಬದುಕಿದವರು ಇಬ್ಬರೂ. ಇವತ್ತು ಅದೇ ರೀತಿ ಪ್ರೊಡ್ಯೂಸರ್ ಆದಮೇಲೂ ಅದೇ ರೀತಿ ಕೆಲಸನ ತುಂಬ ಶ್ರದ್ಧೆ ಭಕ್ತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ಯಾವುದು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಎಸ್, ಕಷ್ಟ ಎಲ್ರಿಗೂ ಇರುತ್ತೆ. ಅಂದರೆ ಒಬ್ಬ ಆ್ಯಕ್ಟ್ರಾಗಿ ಕೆಲಸ ಮಾಡುವಾಗ, ಇವಾಗ ನಾನು ಆವಾಗಲೇ ಹೇಳ್ತಾ ಇದ್ದೆ, ಫೈಟ್ 5 ದಿನ ಕೊಟ್ಟಾಗ ಅದನ್ನು ಎಲ್ಲೂ ನನಗೆ ಕಷ್ಟ ಆಗ್ತಿದೆ, ನನಗೆ ಪ್ರಾಬ್ಲಮ್ ಆಗ್ತಿದೆ, ನನಗೆ ಏಟಾಗಿದೆ ಒಂದು ಸಲ ಕೂಡ ಪ್ರವೀಣ್ ಹೇಳಲಿಲ್ಲ. ಅದನ್ನು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇತ್ತು. ಸೊ ಆ ಥರದ್ದಿದ್ರೂ ಕೂಡ ನಾವು ಅದನ್ನೆಲ್ಲ ಅಂದರೆ ಆ ಜರ್ನಿನ ಹಾಗೆ ಜೊತೆಗೆ ತೊಗೊಂಡು ಹೋದರೆ ಮಾತ್ರ ಒಂದು ಅಚೀವ್ಮೆಂಟ್ಸ್ನ ಮಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಯಾವುದೂ ಪ್ರೀತಿಯಿಂದ ಮಾಡಿದ್ರೆ ಕಷ್ಟ ಅಲ್ಲ ಅಂತ ನನಗನ್ಸುತ್ತೆ. ಸೂಪರ್. ಇನ್ನು ಪ್ರೊಡ್ಯೂಸರ್ ಆಗಿದ್ರೆ ಈ ಸಿನಿಮಾಗೆ, ಈ ಎಂಟೈರ್ ಜಂಬೂ ಸರ್ಕಸ್ ಟೀಮ್ ಜೊತೆ ವರ್ಕ್ ಮಾಡಿ ನೀವು ಕಲ್ತಂತಹ ಪಾಠ, ಶ್ರೀಧರ್ ಸರ್ ಕೂಡ ಒಳ್ಳೆ ಡೈರೆಕ್ಟ್ರು ಹೌದು, ಸೊ ಏನು ಕಲ್ತ್ಕೊಂಡ್ರಿ ಅಂತ ಹೇಳಿ? ನಾನು ಯಾವತ್ತೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದಂಥವಳಲ್ಲ.